ಹೆಂಗಪ್ಪ ಈ ಪುಟ್ಟಿನ ನನ್ನ ದಾರಿಯಿಂದ ಸರ್ಸೋದು ಅನ್ಕೊಂಡಿದ್ದೆ. ನನಗೆ ಬೇಕಾಗಿರ ಅಂತ ಬರಬೇಕು ವಾರ್ಗಿತ್ತಿ ಅದನ್ನ ಬಿಟ್ಟ ಪುಟ್ಟಿ ತಕ್ಕ ಬಂದು ಹಾಕ್ಬಿಟ್ರೆ ಇವರಿಬ್ರು ಜೊತೆ ಆಗ್ಬಿಡ್ತಾರೆ, ನನ್ನ ಒಂಟಿ ಮಾಡ್ಬಿಡ್ತಾರೆ. ಅಯ್ಯೋ ದೇವ್ರೇ, ಹೆಂಗೋ ದೇವ್ರೇ ಸರಿ ಮಾಡ್ಕೊಟ್ಬಿಟ್ಟ. ಅಯ್ಯಪ್ಪ, ಇವಳು ಯಾಕೆ ಹಿಂಗೆ ಸಲಾಕೆ ಅಂತ ಎಲ್ಲ ಕಿಸ್ಕೊಂಬತ್ತ ಕೂತವಳೆ. ಏನಾಯ್ತಪ್ಪ ಅಂಥದ್ದು? ಭಾರಿ ಖುಷಿಯಾಗವಳಲ್ಲ ಇವತ್ತು. ಅಲ್ಲಕ್ಕನಿ ಏನಾಯ್ತು ಗೊತ್ತಾ? ಅಯ್ಯೋ ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನು ಖುಷಿ ಆಯ್ತೀರ ನೀವು ಆ ವಿಷಯ ಹೇಳ್ಬಿಟ್ರೆ. ಅಯ್ಯೋ ನನಗಂತವೇ ಕುಂದಾಡೋ ಒಂದು ಖುಷಿ ಆಯ್ತೈತೆ. ಏನು ಮಾಡ್ಲಪ್ಪ ಅಂತ ಹಗ್ಲು ರಾತ್ರಿ ಅನ್ನೋದು ಕಾಣ್ದನೆಯ ನಾನು ಚಿಂತೆ ಕತ್ಕೊಂಡು ಕೂತಿದ್ದೆ. ಹೆಂಗೋ ದೇವ್ರೆ ನನಗೊಂದು ಪರಿಹಾರ ಕೊಟ್ಟುಬಿಟ್ಟ. ದೇವರೇ ಒಂದು ಪರಿಹಾರ ಕೊಟ್ಟುಬಿಟ್ಟ. ಶಾಂತಕ್ಕಂದು ಗರ್ವ ಅಡಗ್ಸೋಕ್ಕೆ ನನ್ನ ಕಡೆಲ್ಲ ಬರಬೇಕು. ನಾನೆಲ್ಲ ಅವ್ಳು ತಂಗಿನ ಬಂದು ಸೇರ್ಕೊಬಿಟ್ಟು ಇಬ್ಬರದ್ದು ಸಾಮ್ರಾಜ್ಯ ಆಗ್ಬಿಡ್ತಪ್ಪ ಅನ್ಕೊಂಡಿದ್ದೆ. ಸದ್ಯಕ್ಕೆ ಹೆಂಗೋ ಮದುವೆ ಪುಟ್ಟಿ ತನ್ಕೊಳಕಲ್ಲ ಅಂತ ಆಯ್ತು. ಏನಂದೆ? ಪುಟ್ಟಿ ತನ್ಕೊಳಕಲ್ವಂತ ಬೇಡ ಅಂದ್ರ? ಅಯ್ಯೋ ದೇವ್ರೇ, ಯಾಕಂತೆ? ಒಳ್ಳೆ ಹುಡುಗಿ ಕಣೆ, ಹುಡುಗಿ ಮಾತ್ರವ ಮೂಗು ಹುಡುಗಿ ಇದ್ದಂಗೆ, ಏನಂತ ಮಾತುಕತೆ ಏನೂ ಆಡೋಕ್ಕಿಲ್ಲ. ಅದು ಪಾಪ ಭಾರಿ ಒಳ್ಳೆ ಹುಡುಗಿ ಆಗಿತ್ತು. ತನ್ಕೋಬೋದಾಗಿತ್ತು. ಈಡು ಜೋಡು ಸಂದಾಕಿರೋದು ನಮ್ಮ ನಾಗರಾಜುಗುವೆ ಆ ಹುಡುಗಿಗುವೆ. ಸಂದಾಗಿರೋದು ನಿಂಗೆ ಸುಮ್ಮ ಕುತ್ಕೋ. ತನ್ಕೊಬಿಟ್ರೆ ಈಡು ಜೋಡು ತಂದಾಗಿರೋದೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಶಾಂತಕ್ಕ ಹಿಡಿಯೋಕ್ಕಾಗಿತ್ತಿಲ್ಲ ಕಣಪ್ಪ. ನಿಮ್ಮ ಅದಕ್ಕೆ ಹಿಡಿಯೋಕ್ಕೆ ನಮ್ಮೂರಾಗೆ ತೇರಳಿತಾರಲ್ಲ ಅಂತ ಹಗ್ಗ ಕೊಡಬೇಕಾಗಿತ್ತು ಆಮೇಲೆ ಗೊತ್ತಾ. ಸುಮ್ಕಿರು. ಅವಳು ತಂಗಿ ಬಂದ್ಬಿಟ್ರೆ ಅವಳು ಕೇಳಲ್ಲ. ಹೇಳಿದ್ದ ಈಗ ಹೆಂಗೋ ಅಕ್ಕಪಕ್ಕ ಅಂದ್ರೆ ಒಂಚೂರು ಹೂ ಅನ್ನಕರ ಅಂತಾಳೆ. ಆಗ ಅದು ಇಲ್ಲ. ಆಮೇಲೆ ಪುಟ್ಟಿ ಪುಟ್ಟಿ ಅನ್ಕೊಂಡು ಪುಟ್ಟಿನ ಅವಳು ಜೊತೆ ಹಾಕೊಂಡು ಅವರೇ ಮನೆ ಸಾಮ್ರಾಜ್ಯ ತಕೊಂಡಿರೋದು ಆಟಯ್ಯ. ಮೊದಲೇ ಈಗ ಕಿತ್ತುಗುಡ್ಡೆ ಹಾಕತ್ತಾ ಇರೋದು ಆಟ್ರಲ್ಲ ಐತೆ ನೋಡಿಲ್ಲಿ. ಸುಮ್ಕರ್, ನಮ್ಮ ಕಡೆ ಹುಡುಗಿನ ತರಬೇಕು. ನಮ್ಮ ಕಡೆ ಚಂದಾಗೂ ಇರ್ತಾರೆ ನೋಡೋಕ್ಕೆ. ಮಾತು ಅಷ್ಟೊಂದು ಬರೋಕ್ಕಿಲ್ಲ. ಅಯ್ಯೋ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ನಮ್ಮ ಕಡೆ ಹುಡುಗಿ ತಗೊಂಡ್ಬಿಟ್ರೆ ಸುಮ್ಕಿರ್. ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಮನೆ ತಲೆ ಒಂದು ಐತೆ, ಅದನ್ನೇ ಮಾಡ್ಕೊಳ್ಳೋದು. ನಾಗರಾಜಿಗೆ ಏನು ಆಗೋಕ್ಕಿಲ್ಲ. ಇವಳ ಕಡೆ ಹೋಗಕ್ಕೆ ಮಾತು ಬರೋಕ್ಕಿಲ್ವಂತೆ. ಅಯ್ಯೋ ಇವಳು ಕಾಟ ತಡೆಯೋಕ್ಕಾಗದೇ ನಾನೇ ಒದ್ದಾಡ್ತಿದ್ದೀನಿ. ಪಾಪ ನಮ್ಮ ನಾಗರಾಜ್ಗಾರ ಗೋಲ್ಡ್ ಬೇಡ, ಹೆಂಗೋ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಅಯ್ಯೋ ಇವಳಂತದೇ ಇನ್ನೊಂದು ತಗೊಬಂದ್ಬಿಟ್ರೆ ಆಯ್ತು. ಅದು ಇವಳು ಚಿಕ್ಕಪ್ಪ ದೊಡ್ಡಪ್ಪನ ಮನೆ ಕಡೆದೆಯ ಇನ್ನೇನು. ಅಯ್ಯೋ ಇದು ಅನ್ಕೊಂಡದೆ ದಡ್ಡ ಮುಡೋದು ಬಂದೋಳು ನನ್ನ ಕಡೆಲ್ಲ ಆದರೆ ನಾನು ಕೊಟ್ಟು ಸಂದಾಗಿರ್ತಾಳೆ, ಸಾಂತಕ ಕೊಟ್ಟು ಸಂದಾಗಿರಕ್ಕಿಲ್ಲ ಅಂತವ. ಅಯ್ಯೋ ಯಾವ ಹತ್ರದವ್ರು ಅಂತ ತಗೊಬಂದರೆ ಹತ್ರದವ್ರು ನೋಡೆ ಮಕ ಮೂತಿ ತಿರ್ಗ್ಸೋದು. ಇದಕ್ಕೆ ಇನ್ನೂ ಗೊತ್ತಾಗಲಿ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ಆದ್ರೆ ಪಾಪ ಒಳ್ಳೆ ಹುಡುಗಿ ಅದು, ಪುಟ್ಟಿ ಆಗಬೇಕಾಗಿತ್ತು. ಈ ಊರ ಕಡೆ ಮುಂಡವು ಅಂತ ಅನ್ಕೊಂಡು ಅನುಭವಿಸ್ತಿರ್ದೆ ಸಾಕು. ಮತ್ತೊಂದ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ನನಗೇನು ಅನುಭವಿಸ್ತಿಲ್ವ, ನಾನು ಅವನು ಅನುಭವಿಸ್ತಿದ್ದೆ. ನನ್ನ ತಮ್ಮ ಗೊತ್ತಾಯ್ತದೆ. ಮತ್ತು ನನಗೆ ಆಯ್ತಾರ ಖುಷಿಗೆ ನಿಮಗೆ ಸಕ್ಕರೆಯ ಮತ್ತು ಹಾಲ ಜಾಸ್ತಿ ಹಾಕಿ ಒಂದು ಲೋಟ ಕಾಪಿ ಇಟ್ಕೊಬಂದು ಕೊಟ್ಟನಂತೆ. ತಡ್ರಿ ಎಲ್ಲೋ ಬೇಡಿ ಇಲ್ಲೇ ಕೂತ್ಕೊಳ್ಳಿ. ಸಂದಾಗ ಒಂದು ಲೋಟ ಕಾಪಿ ಮಾಡ್ಕೊಬಂದು ಕೊಡ್ತೀನಿ. ಆಟ ಎಲ್ಲ ನಿಮ್ಮ ಅಪ್ಪಯ್ಯಗೂ ಒಂದು ಲೋಟ ತಂದಾಕಿ ಕಾಪಿ ಮಾಡ್ಕೊ ಕೊಡ್ತೀನಿ, ಕುಡೀಲಿ. ಅಯ್ಯಪ್ಪ ನನಗೆ ಭಾರಿ ಖುಷಿಯಾಗೋಯ್ತು. ಹಂಗಂತ ಮೊನ್ನೆ ಬದನೆಕಾಯಿ ಕಿತ್ತಾಕಿದ್ದು ಕಾಸ್ತೆ ತಂದು ಕೊಟ್ಟಿಲ್ವಲ್ಲ ಅವರು? ತಡಿ ಕೇಳೋಣ ರೀ. ಮೊನ್ನೆ ಬದನೆಕಾಯಿ ಮತ್ತು ಬೀನ್ಸು ಮಾರಿದ್ರಲ್ಲ, ಅದ್ರದ್ದು ಕಾಸು ಏಟು ಬತ್ತು ಅಂತಲೇ ಗೊತ್ತಾಗಲಿಲ್ಲ. ಮನೆಗೆ ₹1 ತಗೊಬಂದಿರಲಿಲ್ಲ ಕಾಸನ್ನ. ಹೆಂಗ್ರಿ? ಏನು ಗುಳುಮ್ ಅಂದ್ಬಿಟ್ರಾ ಇಲ್ಲ ನಿಮ್ಮ ಸ್ನೇಹಿತರಿಗೆ ಕೊಟ್ರಾ? ಸ್ನೇಹಿತರಿಗೆ ನೀವು ಕೊಡೋರಲ್ಲ ಬಿಡು. ನಿಮ್ಮ ಅಪ್ಪ ಹಿಂಗೇನಾರ ಕೊಟ್ಬಿಟ್ರೇನ್ರಿ ಹಂಗಿಂದ ಹಂಗೆಯಾ? ಅಲ್ಲ ಹೊಸಿ ಕಾಸು ಮಾಡಿ ಕಳಿಲ್ವಾ? ಪೂರನೇ ಕೊಟ್ಬಿಟ್ರಾ? ಊಕನೆ ಅದು ನಾನು ಬೀನ್ಸು ಇದುವೇ ಬಿಡಿಸ್ಬೇಕಾದ್ರೆ ಇವ್ನು ನಾಗರಾಜ್ ಇತ್ತಿಲ್ಲ, ಅಲ್ಲಿ ಅಕ್ದಿರ ಮನೆಗೆ ಕರೆಯೋಕೆ ಹೋಗಿದ್ದ. ಹೆಂಗೋ ಇವ್ನು ಇರೋಕ್ಕಲ್ವಲ್ಲ ಬಿಡು ಹೊತ್ತಾಗಿ ಎಲ್ಲನೂ ಬಿಡಿಸ್ಬಿಟ್ಟು ಮಾರಿ ಬಂದಿದ್ರಾಗೆ ಹೊಸಿ ನಾನು ಮಡಿಕೊಂಡು ಕಾಲು ಭಾಗವ ಮುಕ್ಕಾಲು ಭಾಗ ಅಪ್ಪಂಗೆ ಕೊಡೋಣ ಅಂತ ನಾನು ಮಾಡಿದ್ದೆ. ಅದು ಹೋಲಿದ್ನ ಏನೋ ಕಣೆ ಪುಣ್ಯಾತ್ಮ ಇನ್ನೇನು ಬಿಡಿಸಿ ಎಲ್ಲನೂ ತುಂಬಿಸಿ ಹಾಕಿ ಕಳಿಸ್ತಾ ಇದ್ದೀನಿ. ಅಲ್ಲೇ ದಾರಿಯಾಗೆ ಸಿಕ್ಬಿಟ್ಟ. ನಡಿಯೋಣ ನಾನು ಬರ್ತೀನಿ, ನೆಲ್ಗೋಬೇಕು, ನಂದು ಏನು ಕೆಲಸ ಇಲ್ಲ. ಬೇಡ ಹೋಗ್ಲಾ ಅಂತ ಓಟ್ ಹೇಳಿದ್ರು ಕೇಳ್ದ ಹೋಗ್ಬಿಟ್ಟ. ಬಾರಣ ನೀನು ಒಬ್ಬನೇ ಏನು ಒದ್ದಾಡ್ತೀಯ, ನಾನು ಬರ್ತೀನಿ ಅಂತ ಜೊತೆಗೆ ಬಂದ. ಇನ್ನು ವ್ಯಾಪಾರ ಆಗಿದ್ದು ಎಲ್ಲ ಅವನಿಗೆ ಗೊತ್ತು. ಇನ್ನೇನು ಮಾಡ್ತೀಯ ಅಲ್ಲಿ? ಏನು ಅಲ್ಲೇನು ₹10 ಉಳಿಸ್ಕೊಳಕ್ಕಾಗಿಲ್ಲ ಕಂದ್ಬಿಡು. ಅದಕ್ಕೆ ಅತ್ಲಾಗಿ ಸುಮ್ಕೆ ಅಪ್ಪ ಹಿಂಗೆ ಕೊಟ್ಟೆ ಎಲ್ಲನೂ. ಏನು ಮಾಡೋಕ್ಕಾಯ್ತದೆ ಬಿಡು. ಈಗ ಹೊಸಿ ಈಚು ಪಚ್ಚು ಅವಲ್ಲ, ಹೊಸಿ ಬೋಲ್ತ ಮೇಲೆ ನೋಡಿದ್ರೆ ಆಯ್ತು. ಎಲ್ಲನೂ ಕುಯ್ಸಿದ್ದೀನಿ ಅಂತ ಹೇಳಿದ್ದೀನಿ. ಅವ್ನಿಗೆ ಈಚು ಪಚ್ಚು ಏನೂ ಬಿಟ್ಟಿಲ್ಲಕ್ಕಲ್ಲ, ಎಲ್ಲನೂ ಕುಯ್ಸಿದ್ದೀನಿ. ಗಿಡದಾಗ ಏನೂ ಇಲ್ಲ ಅಂದಿದ್ದೀನಿ. ಆದ್ರೂ ಒಂದು ಹೊಲ್ತಕ್ಕೆ ಹೋದಾಗ ನೋಡ್ತಾನಲ್ಲ, ಮನಿಗೆ ಬೇಕಾಯ್ತವ ಬಿಡ್ಲಾ ಅಂತ ಹೇಳಿದ್ದೀನಿ. ಇರೋ ಏನಾರ ಮನಿಗೆ ಬೇಕಾಯ್ತವ ಬಿಡ್ಲ, ತಲೆ ಕೆಡ್ಸ್ಕೊಬೇಡ ಅಂತವ. ಅವೇನಾರ ಸ್ವಲ್ಪ ಹೆಚ್ಚಿಗೆ ಬಂದರೆ ಅದೇನಪ್ಪ ಹಿಂಗೆ ಕೊಡೋಕೆ ಹೋಗಿಲ್ಲ. ಹೊಸಿ ಮನೆಗೆ ಇಟ್ಕೊಂಡು ಹೊಸಿಯ ನೋಡೋಣ ಎಷ್ಟಾಯ್ತು ಅಷ್ಟ ಸಂತಿಗೋ ಕೊಟ್ಬಿಟ್ಟು ಹೊಸಿ ದುಡ್ಡು ಮಾಡಿಕ್ಕಂದ್ರೆ ಆಯಿತು. ಏನಂತ ಇನ್ನೇನು ಒಂದು ಸ್ವಲ್ಪ ಹೊತ್ತು ಹೋಗಿದ್ರು ಮುಂದ್ಕೊಬಿಡ್ತಿದ್ದ ನಾವು. ಅದು ಸೇತುವೆ ಬಿಟ್ಟು ಅಲ್ಲೇ ಬಡ್ಡಿಗೆ ಸಿಕ್ಬಿಟ್ಟ. ಸೇತುವೆ ಬಡ್ಡಿಗೆ ಏನು ಮಾಡಿದ್ರು ಬಿಡ್ದ ಹೋಗ್ಬಿಟ್ಟ. ಹೌದಾ? ಹಂಗೆ ಇನ್ನೊಂದು ಕೆಲಸ ಮಾಡಿ, ಸಂತೆ ಸಾಮಾನು ತರಬೇಕು. ಮನೆಗೆ ಸಂತೆ ಸಾಮಾನು ಇಲ್ಲ. ಹಾಗೆ ನಿಮ್ಮ ಗೋಸಿ ಸಂತೆ ಸಾಮಾನು ತಗೊಬಂದು ಕೊಟ್ಟರೆ ಆಯ್ತತೆ. ಸಂತೆ ಸಾಮಾನಿಗೆ ಬೇಕು ಅಂತ ಹೇಳಿ ಇಸ್ಕೊಬಿಟ್ಟು ಹೆಂಗೂ ಸಂತೆ ಹಂಗೆ ಅದೇ. ನಾನೇನು ಹೆಚ್ಚಿಗೆ ಏನು ಮಾಡೋಕ್ಕಿಲ್ವಲ್ಲ, ಹಂಗಾಗಿ ಕಾಪಿ ಪುಡಿ ಬೆಲ್ಲ ಎಲ್ಲ ಅದೇ ತಂದೆ ಅಂತ ಹೆಸರು ಹೇಳ್ಬಿಟ್ಟು ಇಟ್ಕೊಂಡ್ರೆ ಆಯಿತು. ಇಸ್ಕೊಳ್ಳಿ ಆಟೆಯ. ಅಯ್ಯೋ ನನ್ನೇನು ದಡ್ಡ ಅನ್ಕೊಬಿಟ್ಟ ನೀನು. ಅದು ಅವತ್ತೇ ಇಸ್ಕೊಂಡೆ ದುಡ್ಡು ಕೊಡುವಾಗ ಅಪ್ಪಂಗೆ ಹೇಳಿ ಮಡಿಕಂದೆ ಕೊಟ್ಟೆ. ಸಂತೆ ಆಗಿಲ್ಲ ಕಣಪ್ಪ, ಸಂತಿಗೆ ಹೋಗಿ ಸಾಮಾನು ತಗೊಬರ್ಬೇಕು, ಎಲ್ಲ ಖಾಲಿ ಆಗದೆ, ಹಂಗೆ ಹೋಗಿ ಮುಸಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಅವತ್ತೇ ಇಟ್ಕೊಂಡಿವ್ನಿ. ಸಂತಿಗೆ ಹೋಗಿಲ್ಲ. ಅದ ಡಬ್ದಾಗೆ ನಾನೇ ಇಟ್ಟಿದ್ದೆ, ಬೇಕಾಯ್ತದೆ ಯಾತ್ಕರವ ಅಂತ. ಈಗ ನೀನು ಕೇಳ್ದಲ್ಲ ಇನ್ನೇನು ಮಾಡ್ತೀಯ? ಅಲ್ಲಿ ಇಟ್ಕೊಂಡು ತಗೋ ಇಟ್ಟಿವ್ನಿ.
ಅವಂಗೆ ಏನಾರ ಒಂಚೂರು ಬೇಕಾದ್ರೆ ಕೇಳ್ಬಿಟ್ಟು ತಂದ್ಕೊಡ್ಬೇಕಟ್ಟೆಯ ಮಿಕ್ಕಿದ ಕಾಸಲ್ಲಿ ಡಬ್ದಾಗ ಇಟ್ಟಿದ್ದೀನಿ ಅಂತ ಹಾಕು. ಅದು ಬುದ್ಧಿವಂತಿಕೆ ಅಂದರೆ ಹಂಗೆ ಮಾಡಬೇಕು. ಅದ್ರಾಗ ಬರಲಿಲ್ಲ ಅಂದ್ರೆ ಇದ್ರಾಗ ಬರಲಿಲ್ಲ ಅಂದ್ರೆ ಅದ್ರಾಗ ಒಟ್ಟಾರೆ ಯಾವುದ್ರಾಗಾರ ಆಗಲಿ ಆ ಕಾಸು ಉಳಿಸ್ಕೊಂಡು ನಮಗೆ ಅಂತ ಮಡಿಕೋಬೇಕು. ಸುಮ್ಕಿರಿ ಮುಂದಕ್ಕೆ ಎಲ್ಲದಕ್ಕೂ ನಿಮ್ಮ ಅಪ್ಪ ಏನೇ ಕೇಳ್ಕೊಂಡು ಕುತ್ಕೊಳಕಾಯ್ತಕ್ಕ. ನಮಗೇನು ಬೇರೆ ಕಡೆಯಿಂದ ಯಾವ್ದಾರ ಆದಾಯ ಆಯ್ತಾ ಏನಾಯ್ತಾ ಇಲ್ಲ ಯಾರಿಗ ಸಂಬಳ ಗಿಂಬಳ ಬರ್ತದೆ ಗೌರ್ಮೆಂಟ್ ಕೆಲಸ ಅಂತವೆ ಎಂಥದ್ದು ಇಲ್ಲ. ಹಂಗಾಗಿ ನಾವು ಇದ್ರಾಗಾರ ಹೊಸಿ ಉಳಿಸ್ಕೊಂಡ್ರೆ ಮುಂದಕ್ಕೆ ನಮಗೆ ಅನುಕೂಲ ಅಲ್ಲ. ಅಣ್ಣನ ಕರ್ಕೊಬತ್ತೀನಿ ಅಂತ ಹೋದನು ಎತ್ತಾಗ ಹೋದ ಇವನು. ಅಯ್ಯೋ ಇಟ್ಟತ್ತಾದ್ರೂ ಬರಲಿಲ್ವಲ್ಲ ಹೊಸಿ ಹೊತ್ತಾಯ್ತಾ ಹೋಗಿ. ಅಯ್ಯೋ ನನ್ನ ಕೆಲಸ ಎಲ್ಲ ಮುಗಿದೋಯ್ತಾಗಿ. ನನಗಂತೂ ನಮ್ಮ ಆದೇಶಣ್ಣ ನೋಡಿ ಅಪ್ಪರ ದಿನ ಆಯ್ತಲ್ಲ, ಎಟೊತ್ತಿಗೆ ಬತ್ತಾನು ಎಟೊತ್ತಿಗೆ ನೋಡ್ತೀನೋ ನಂಗೆ ಆಗೋಗ್ಬಿಟ್ಟೈತೆ ಹೋಗತ್ತಾಗಿ. ಏನಾರ ಆಗಲಿ ಜೊತೆಲಿದ್ದಾಗ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತೀವಿ. ಎಲ್ಲಾರ ಹೋದಾಗ್ಲೇ ಕಣಪ್ಪ ಅವ್ರು ಅಲ್ಲಿಂದ ಬರೋವರೆಗೂ ತಳ ಮಳ ಅಂತಿರ್ತದೆ ಮನಸ್ಸು. ಬೀರ್ನು ಬಂದ್ರೆ ಸಾಕು ನಮ್ಮ ಆದೇಶಣ್ಣ. ನನಗಂತೂ ನೋಡಂಗೆ ಆಗೈತೆ ಕಣಪ್ಪ. ಅಲ್ಲ ನನಗೊಬ್ರು ಸಬ್ಸ್ಕ್ರೈಬರ್ ಹೇಳಿದ್ರು, ಅವಣ್ಣ ಹೇಳ್ತದೆ ಪುಟ್ಟಿದ್ದು ಬರೀ ಮಾತೇ ಜಾಸ್ತಿ ಕೆಲ್ಸಕ್ಕಿಂತವ ಅಂತ. ಅಲ್ಲ ಕಾರಣ ಯೋಟ್ ಕೆಲಸ ಮಾಡ್ತೀನಿ ನಿಂಗೆ ಕಣ್ಣಿ ಕಾಣಕ್ಕಿಲ್ವೇನಣ್ಣ? ನಾನು ಎಲ್ಲ ಕೆಲಸ ಮಾಡೋದನ್ನ ತೋರ್ಸ್ಕೊಂಡು ಕೂತ್ಕೊಂಡ್ರೆ ಏನು ಯಾರು ಮಾಡ್ದಿರೋ ಕೆಲಸ ಮಾಡ್ತಾಳೆ ಇವಳು ಅನ್ನೋಂಗೆ ಎಲ್ಲಾನು ತೋರಿಸ್ತವ್ರೆ ಅಂತೀರ. ನನಗೆ ಏಟು ಬೇಜಾರಾಗಕ್ಕಿಲ್ವಣ್ಣ ಹಂಗಂತೀಯಲ್ಲ ನೀನು? ನಾನು ಏಟು ಕೆಲಸ ಇಡೀ ಮನೆ ಕೆಲಸನೂ ನಾನೇ ಮಾಡೋದು. ನಿನಗೇನು ಗೊತ್ತು? ನಮ್ಮವ್ವ ಆ ಕಡೆ ಕಟ್ಟಿ ತೆಗ್ದು ಈ ಕಡೆಗೆ ಹಾಕಕ್ಕಿಲ್ಲ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಮತ್ತು ನಂಗೆ ಸುಸ್ತಾಗಿಲ್ವಾ? ಹೇಳ್ಕೊಬಾರ್ದ ನಾನು? ಪುಟ್ಟಿದ್ದು ಬರೀ ಮಾತೇ ಆಯಿತು ಕೆಲಸವೇ ಇಲ್ಲ ಅಂತೀಯಲ್ಲಣ್ಣ. ನಿಮ್ಗೆ ಹೆಂಗೆ ಗೊತ್ತು? ನಾನು ಒತ್ತಾರೆ 5 ಗಂಟೆಗೆ ಎದ್ದರೆ ರಾತ್ರಿ 10:30ವರೆಗೂ ಹಳ್ಳಿ ಮನೇಲಿ 10:30 ಅಂದ್ರೆ ಹೊಸಿ ಹೊತ್ತಾಯ್ತೇನಣ್ಣ. 10:30ವರೆಗೂ ಕತೆ ಚಕ್ರ ಮಾಡ್ದಂಗೆ ಮಾಡ್ತಲೇ ಇರ್ತೀನಿ ಗೊತ್ತಾ? ನೀನು ಯಾರು ತಂಗೆ ಮಾತಾಡ್ತಾ ನಿಂತಿದ್ದೇನೆ ಪುಟ್ಟಿ? ಎಲ್ಲನೂ ಅಡುಗೆ ಮನೆಗೆ ಅಡುಗೆ ಮಾಡಿಟ್ಟಿದ್ದೀನಿ. ಆ ಹುಡುಗ ಬತ್ತಿದ್ದಂಗೆ ಕೈಕಾಲು ತೊಳ್ಕೊಳಕ್ಕೆ ನೀರು ಕೊಟ್ಬಿಟ್ಟು ಮೊದಲು ಉಣ್ಣ ಕೂರ್ಸು ಆಮ್ಯಾಕೆ ಮಾತಾಡಿವಂತೆ. ನಿಂತ್ಕೊಂಡು ಮತ್ತೆ ಯಾರು ತಕಣಿ ಹೊಡಿತಾ ನಿಂತಿದ್ಯಾವ ನೀನು? ಏನು ಇಲ್ಲ ಕಣಮ್ಮ, ಹಂಗೆ ಸುಮ್ಮನೆ ಮಾತಾಡ್ತಾ ಇದ್ದೆ ಆಟೆಯ. ನಮ್ಮ ಆದೇಶಣ್ಣ ಬರ್ತೀನಿ ಅನ್ನಲ್ಲ ಅದಕ್ಕೆ ನೋಡ್ತಾ ನಿಂತಿದ್ದೆ ಇನ್ನೂ ಬರಲಿಲ್ವಲ್ಲ ಇಟ್ಟತ್ತಾದ್ರೂ ಅಂತ. ನನಗಂತೂ ಎಟೊತ್ತಿಗೆ ಬರ್ತಾನೋ ಎಟೊತ್ತಿಗೆ ಮಾದೇಶಣ್ಣ ನೋಡ್ತೀನೋ ಅನ್ನಂಗೆ ಆಗೈತೆ ಕಣವ. 8 ದಿನ ಆಗೋಯ್ತಲ್ವ ಅಣ್ಣನ ನೋಡಿ. ಮಾತ್ರ ಅಯ್ಯೋ ನನ್ನ ಮಗ ನೋಡಿ 7 ದಿನ ಆಯಿತು. ನನಗಂತೂ ಎಟೊತ್ತಿಗೆ ಬರ್ತಾನಪ್ಪ ಅವ್ನು ಎಟೊತ್ತಿಗೆ ನೋಡಿ ನೋನಂಗೆ ಆಗೈತೆ. ನಿಮ್ಮ ಅಪ್ಪ ಇನ್ನೂ ಇಲ್ಲ ಮನೇಲಿ. ಇವನೊಬ್ಬ ಮಹೇಶ ಬುಕ್ ಇಟ್ಕೊಂಡು ಕುತ್ಕೊಬಿಡ್ತಾನೆ. ಇನ್ನು ಹುಡ್ಲು ಆಟ ಆಡಕ್ಕೆ ಹೋದವು ಸಂದೆ ಒತ್ತಾರೆ ಹೋದ್ರೆ ಸಂದಿಗೆ ಮನೆ ಬರ್ತಾರೆ ಸ್ಕೂಲು ಅದು ಇದು ಅನ್ಕೊಂಡು ಒಂಥರ ನನ್ನ ಮಗಿಲ್ಲದಕ್ಕೂ ಅದಕ್ಕೂ ನನಗೊಂಥರ ಆಗೋಗ್ಬಿಟ್ಟಿತ್ತು. ಹೆಂಗೋ ಈ ದಿನ ಆದ್ಮೇಲೆ ಬರ್ತಾವನಲ್ಲ ಅವನಿಗೊಂದು ಆಸ್ತಿ ತಟ್ಟೆ ರೆಡಿ ಮಾಡ್ಕೊಳವ. ಬೆಂಗಳೂರಿಂದ ಬರ್ತಾವನೇ ಹಂಗೆ ಒಂದು ಹೇಳಿ ಕರ್ಕೊಳ್ಳೋದ 7 ದೃಷ್ಟಿ ಆಗಿರ್ತದೆ ಏನೋ ನನ್ನ ಮಗಿಗೆ. ಒಂದು ಹಂಗೆ ಆಸ್ತಿ ತಟ್ಟೆ ರೆಡಿ ಮಾಡ್ಕ ಆರತಿ ಮಾಡೋದಂತೆ. ಆಯಿತು ಅವ್ವ, ನೀನೇ ಹೇಳೋದು. ನಾನು ಆಗಲೇ ಆರತಿ ತಟ್ಟೆ ಎಲ್ಲನೂ ಅಲ್ಲಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ನಾನೇ ಬತ್ತಿದ್ದಂಗೆ ಕಡ್ಡಿಗೆ ಇರ್ಕೊಬಿಟ್ಟು ಆರತಿ ಮಾಡೋದು ಆಟೆಯ. ಅಲ್ಲ ಕಣವ ಅಪ್ಪ ಇನ್ನೂ ಬಂದೆ ಸಂದಾಕಿರೋದು 7 ದಿನ ಆಯ್ತು. ಅಪ್ಪ ಹೋಗುವೆ ಒಂಥರ ಏನಾರ ಆಗಲಿ ಮೊದಲೇ ಚೆನ್ನಾಗಿತ್ತಪ್ಪ. ಶಾಂತಕ್ಕ, ನಿಂಗಕ್ಕ, ನಾನು, ಮಾದೇಶಣ್ಣ ಎಲ್ಲ ಪ್ರತಿಯೊಬ್ಬರು ಇರೋರು ಅಪ್ಪಯ್ಯ ಎಲ್ಲರೂ. ಆಮೇಲೆ ಮಗ ಬಾವ ಎಲ್ಲ ಇರೋರು. ಮನೆ ಒಂಥರ ತುಂಬ್ದಂಗೆ ಕಾಣೋದು ಕಣವ. ಖುಷಿ ಆಗೋದು. ಕೆಲಸ ಅಪ್ಪರ ಇದ್ರು ಒಂಥರ ಮಾಡೋಕ್ಕೆ ಖುಷಿ ಆಗೋದು. ಈಗ ಅಯ್ಯೋ ಒಂಥರ ಒಬ್ಬೊಬ್ಬರು ನನ್ನ ಮೂಲೆಯಲ್ಲಿದ್ದೀವ ಬೇಜಾರಾಗ್ತದೆ ಕಣವ. ಬಿಟ್ಟು ಮನೇಲಿ ಒಬ್ಬೊಬ್ಬಳೇ ಇರಬೇಕು ಅನ್ನಂಗೆ ಅನ್ನಿಸ್ತದೆ. ನನಗಂತೂ ಭಾರಿ ಬೇಜಾರಾಕನವ. ಅಪ್ಪ ಇನ್ನೂ ಬೇರ್ನು ಬಂದಿದ್ರೆ ಅತ್ತಾಗಿ ಸಂದಾಕಿರೋದು ಮನೆಯಲ್ಲೆಲ್ಲ ಜನ ತುಂಬ್ಕೊಂಡಿದ್ರೆ ಚಂದ. ಇನ್ನು ಯಾವಾಗ ಬರ್ತದಂತೆ? ಇನ್ನೊಂದು 4-5 ದಿನ ಐತೆ ಹಬ್ಬ. ಅಯ್ಯೋ ನಿಮ್ಮ ಅಪ್ಪ ಎಲ್ಗೂ ಹೋಗ್ಕಲ್ಕಂತ ಹಾಕವ. ಹಬ್ಬ 2 ದಿನ ಇದ್ದಂಗೆ ಬರ್ತೀನಿ ಅಂತವ. ಜವರನ ಕೊಟ್ಟು ಹೇಳ್ಕಲ್ಸಿದ್ದಕ್ಕಂತೆ ಏನೋ ಅಪ್ಪರ ಕೆಲಸದಂತೆ ಹಬ್ಬ 2 ದಿನ ಇದ್ದಂಗೆ ಬರ್ತಾನಂತೆ. ಅವನಿನ್ನೇನು ಏನು ದುಡಿತಾವನು ಏಟು ಕುಡಿತಾನೋ ಏಟು ಇಟ್ಕೊತಾನೋ ಅದೇವ್ರಿಗೆ ಗೊತ್ತು. ನಾನು ಹೊತ್ತಾಗ ಹೆಂಗೋ ಬಿಡು ಈಗಲಾರ ಮಾಡ್ತೀನಿ ಕೆಲಸ ಅಂತ ಹೋಗ್ಯಾನಲ್ಲ ಅಂತ ಸುಮ್ಕಾಗಿದ್ದೀನಿ. ಏಟಾರ ದುಡಿಲಿ ಏಟಾರ ತಗೊಬರಲಿ ನೋಡೋಣ ಏನು ಎತ್ತ ಅಂತ ಗೊತ್ತಾಯ್ತದಲ್ಲ. ಹಬ್ಬ 2 ದಿನ ಇದ್ದಂಗೆ ಬರ್ತಾನೆ ಬಾ ಎಲ್ಲಿ ಹೋಗಲ್ಲ ಅವ್ನು. ಅಣ್ಣ ನೀನು ಇಲ್ಲದೆ ಇರೋಕ್ಕೂ ಅದಕ್ಕೂ ಇಟ್ವಾಗಲೂ ಮನೆ ಒಂಥರ ಬುಸುಮ್ ಅನ್ನೋದು ಕಣ. ಅಯ್ಯೋ ಯಾವಾಗ ಬತ್ತೀಯೋ ಏನೋ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಅಂದರೆ ಯಾವಾಗಲೂ ಜೊತೆಲೇ ಇರಿವೋ ಕಾಲೇಜ್ಗೆ ಇದಕ್ಕೆ ಎಲ್ಲ ಓಡಾಡಿವೋ ಸೈಕಲಲ್ಲಿ ನಿನ್ನ ಸೈಕಲ್ಲು ತಗೊಂಡು ನಾನೆಲ್ಲರೂ ಹೋಗಿ ಬರೋದು ಮಾಡೋದು ಮಾಡಿವೆ. ಈಗ ಮನೆಯಲ್ಲಿ ಒಬ್ಬನೇ ಆಗ್ಬಿಟ್ಟು ಒಂಥರ ಬುಸುಮ್ ಅಂದಂಗೆ ಆಗೋದು ನನಗಂತೂ. ಎಟೊತ್ತಿಗೆ ಬತ್ತೀಯೋ ನೀನು ಎಟೊತ್ತಿಗೆ ನೋಡ್ತೀನೋ ಅನ್ನಂಗೆ ಆಗೋದು. ಹೆಂಗೋ ಒಂದು ವಾರ ರಜೆ ಹಾಕಿದ್ಯಾ ತಾನೇ? ನನಗೂ ಹಂಗೆ ಆಗಿತ್ತು ಕಂತ ಹೇಳ್ತೀನಿ ಬರಲ್ಲ ಒಳಗೆ. ಅವ್ವ ನೋಡವ್ವ ಅಲ್ಲಿ ಮಾದೇಶಣ್ಣ ಬಂದೇ ಬಿಟ್ಟ. ಅಯ್ಯಪ್ಪ 100 ವರ್ಷ ಆಯ್ಸು ನಮ್ಮ ಮಾದೇಶಣ್ಣಂಗೆ ಮಂದಾಗೆ ಅಂತ ಬಂದೇ ಬಿಟ್ಟ ಆತಾಗಿ. ತಡಿ ಹೋಗಿ ಆರ್ತಿ ತಡಿ ತಕ್ಕ ಬರ್ತೀನಿ. ಒಳಗೆ ಬಂದರು ಹೋಗಿ ನೋಡ್ಕೋಗಿ ಹೋಗೋಗಿ ಬಿರ್ನೋಗಿ ತಕ ಬರಾಗು. ನನ್ನ ಮಗ ಬಂದೇ ಬಿಡ್ತು ಓಡು. ಬರೋಣ ಒಳಗೆ ಬರೋ. 7 ದಿನ ಆದ್ಮೇಲೆ ಬರ್ತಾ ಇದೆಯಾ ಬಾ ಒಳಗೆ. ತಡ್ಲ ಒಂದು ಗರಿ ತಡ್ಲ ಮಗ ಇರವ ಅಲ್ಲೇ ಇರೋ ಮಗನೇ. ಪುಟ್ಟಿ ಆರ್ತಿ ತಕ ಬತ್ತಾಳೆ ಇರವ. ಏನೋ ಪುಟ್ಟಿ ಆತಿ ತಕ ಬರಕ್ಕೆ ಹೋಗವಳ. ಏನು ಯುದ್ಧ ಮಾಡ್ಕೊ ಬಂದವನ ಬಾರವ ಆತಗೆ ನೀವು ತಾನೇ ದೀವನ ಆಡ್ತೀರ. ಮತ್ತೆ ಬಿಡವ ಏನು ಮಾಡೋಕ್ಕೆ. ನಾನೇನು ಹೊಸ್ದಾಗಿ ಬರ್ತಾಯಿದ್ದೀನಿ ಮನೆಗೆ. ನೀನು ಒಳ್ಳೆಯ ಸುಮ್ಮ ಕುತ್ಕಲ್ಲ. ನಮ್ಮೂರಾಗೆ ಅಂದರೆ ಯಾರು ಏನು ಬೆಂಗ್ಳೂರಿಗೆ ಹೋಗಿಲ್ಲ ಬಾಂಬಿಗೆ ಹೋಗಿಲ್ಲ ಅನ್ನಂಗೇನಿಲ್ಲ. ಎಲ್ಲರೂ ಹೋಗವ್ರೆ. ಹೋದರೆಲ್ಲ ಬರೀ ಪದ ತೊಳೆಯೋಕ್ಕೆ ಲೋಟಕ್ಕೆ ತೊಳೆಯೋಕ್ಕೆ ಹೋಟ್ಲಾಗೆ ಬರೀ ಇಂಥ ಕೆಲಸದಾಗೆ ಹೋಗೋರ್ಕಲ್ಲ. ನೀನೇ ಸಂತಕ್ಕೆ ಓದಿ ಒಂದು ಒಳ್ಳೆ ಕೆಲಸ ಅಂತ ಹಿಡಿದು ಹೋಗಿರೋನು. 7 ಜನದ ಕಣ್ಣು ಬಿದ್ದಿರ್ತದೆ ಏನೋ ಬಸ್ ಇಳಿದು ಬರೋ ಹೊತ್ತಿಗೆ. 7 ಜನ ಮಾತಾಡ್ಸಿರ್ತಾರೋ ಏನೋ ಒಸಿಯ ನೆದ್ರು ಬಿದ್ದಿರ್ತದ. ತಡಿ ಅದು ಒಂಥರ ಸರಿನೇ ಇರೋಣ. ಪುಟ್ಟಿ ಆಚೆ ತಗೊಂಬಂದು ಮಾಡಿದ್ಮೇಲೆ ಒಳಗೆ ಬರೀವಂತೆ. ರೇಸನ್ ಎಲ್ಲ ಮುಗ್ದೊಳಗೆ ಬಂದದೆ. 1 ಟಮಾಟ 1 ಉಳ್ಳಾಗಡ್ಡೆ ಬಿಟ್ರೆ ಇನ್ನು ಎಂಥವು ಇಲ್ಲ. ಅಯ್ಯೋ ಬೆಳ್ಳುಳ್ಳಿ ಅಂತೂ ಎಣಿಸ್ಕೊಳಕ್ಕೆ 1 ಕಾಳ ಬಾಟೆ. ಏನು ಸಾರು ಮಾಡ್ಲವ? ಸುಮ್ಕೆ ಹೋಗಿ ನಿಂಗಮ್ಮ ಮನೆ ಇಸ್ಕೊಬಂದ್ಬಿಡ್ಲ.
ಇನ್ನೊಂದು 2 ದಿನ ಹಿಂಗೆ ತೊಳ್ಬಿಟ್ರೆ ಹೆಂಗೋ ನಡೀತದೆ. ಕೈಯಾಗ ಬೇರೆ ಯಾಕೆ ಕಾಸಿಲ್ಲ ಅಂತಲ್ಲ, ಅದೇ ಎಮ್ಮೆ ತರಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಎಮ್ಮೆ ತಗೊಬಂದು ನಾನೊಂದು 2 ದಿನಕ್ಕೆ ಹಾಲು ಪಾಲು ಹಾಕಿದ್ರೆ ನನ್ನ ಕೈಯಾಗೂ ಕಾಸು ಆಯ್ತವೆ. ಇಲ್ಲಾಂದ್ರೆ ಕುಡುಗಣ್ಣು ಕಟ್ಕೊಂಡು ಏನು ಒದ್ದಾಡಲಿ ನಾನು? ಏನು ಹೆಂಡತಿ ಮಕ್ಳು ಉಂಡು ತಿನ್ನುವ ಅಂಥದ್ದು ಜ್ಞಾನಿಲ್ಲ ನನ್ನ ಮಗನಿಗೆ. ಸಂದಾದ್ರೆ ಒಂದು ಕ್ವಾಟ್ರ್ ಹೊಡೆದ ಬಂದ ಮನೆ ಕಂದ ಅನ್ನೋದು. ಇವಂತ ಏನು ಒದ್ದಾಡಕೈತದ ನಾನು? ತಡಿ ಫಸ್ಟ್ ಎಮ್ಮೆ ದನಗಳ ತರಿಸ್ಬಿಟ್ಟು ಆಮ್ಯಾಕೆ ಮುಂದಿಂದು ಈ ಒಟ್ಟಿಗಿಲ್ಲ ಬಟ್ಟಿಗಿಲ್ಲ ಅಂದ್ರೂ ಪರವಾಗಿಲ್ಲ, ತಲೆ ಕೆಡ್ಸ್ಕೊಳಕಲ್ಲ. ಎಲ್ಲಾರ ಇಸ್ಕೊಬಂದು ನೀಸಿಸ್ಬಿಡ್ತೀನಿ ಹೊರತು ಈ ದುಡ್ಡು ಮಾತ್ರ ನಾನು ಇದಕ್ಕೆ ಬಳಸ್ಕೊಳಕಲ್ಲ. ಏನೋ ಬಗ್ಗೆ ನೋಡ್ತಾ ಕೂತಾಳಲ್ಲಪ್ಪ, ಅದು ಸೊಂಟೆ ಬೇರೆ ಹಿಡ್ಕೊಂಡವಳೆ, ಇನ್ನೇನು ನಾಟಕ ಆಡ್ತಾಳೋ ಇವನು. ಅಲ್ಲ ಕಣಿ, ನಾನು ದನ ನೋಡ್ಕೊಬರಕ್ಕೆ ಹೇಳಿದ್ನಲ್ಲ ಎಲ್ರಿ, ಒಂದು ಎಮ್ಮೆನೂ ಒಂದು ಸೀಮೆಸ ಅಂತ ಬಂದವ ಈಗಲ್ಲವ, ಆ ಸೀಮೆಸನೂ ನೋಡ್ಕೊಬರೋಗಿ ಅಂತ ಅಂದರೆ ಏನು ಮಾಡ್ತಾ ಇದ್ದೀರಿ? ಹಂಗೂ ಹಿಂಗೆ ಕಷ್ಟಪಟ್ಟು ದುಡ್ಡು ಕುಡಿಸ್ಕೊಂಡಿರೋದು. ಮುಂದಾಗ ಇವನ್ ತವ ಕಿತ್ತು ಹೆಂಗೋ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತವ ಕಿತ್ತಿಟ್ಕೊಂಡಿರೋ ದುಡ್ಡಾರ ಅದು ಚಂದ್ರನ್ ಅಂತವ. ಆ ದುಡ್ಡು ಆಗತ್ಲಕ್ಕೆ ತಂದರೆ ಹಾಲು ಪಾಲು ಹಾಕಿ ನಾವು ಹೆಂಗಾರ ಒಂದು ಇದು ಮಾಡ್ಕೋಬೋದು, ಹೋಗಿ ನೋಡ್ಕೊಬರೋಗಿ ಅಂತ ಕಳಿಸಿದ್ರೆ ನೀವೇನು ಮನೆ ಬದುಕು ಬಾಳು ಎಂಥದಾರ ಜ್ಞಾನ ಅದೇನೆ ನಿಮಗೆ? ಮನೆಯೇ ಸೇರಕ್ಕಲ್ವಲ್ಲ, ನಾನು ಯಾವಾಗ ಬರ್ತಾರೆ ಬರಲಿ ಸೋತಾಗಿ ಅಂತ ಸುಮ್ಕಾಗಿದ್ದೆ. ಏನು ಊಟ ತಿಂಡಿ ಎಂಥದ್ದು ಕೇಳಕ್ಕಲ್ವಲ್ಲ, ಎಲ್ವಾ ಏನು ಯಾರು ಊಟ ತಿಂಡಿ ಹಾಕ್ತಾರೆ ನಿಮಗೆ ಅಂತ? ನೀನು ನಾನು ಅತಾರಾಗೆ ಇಡ್ಲಿ ತಿಂದನಲ್ಲಿ ಇವನು ಕೆಂಪಣ್ಣ ನೋಟ್ಲಾಗ ಇನ್ನೇಂಥದ್ದು ಬೈಕ್ ಹಾಕಿಲ್ಲ. ನಾನು ಅದನ್ನೇ ಹುಡುಕ ಓಡಾಡ್ತಿದ್ದೀನಿ ಅಂತ ಊರಿಗೆ ಎಲ್ಲ ಸಂದಾಕಿರವು ಸಿಗ್ಬೇಕಲ್ಲ ನಿನಗೆ. ನಾ ಎಲ್ಲ ತಿಂತ ಅವ್ರು ಮಾರ್ಬೇಕಲ್ಲ, ಸಂದಾಕಿರವು ಯಾಕೆ ಮಾಡ್ತಾರೆ ಹೇಳು ಅಂತ ಬಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಹಸಿಗೆ ಏನಾರ ಹಸಿಗೋ ಇಲ್ಲ ಎಮ್ಗೋ ಏನಾರ ಕಾಯಿಲಿರ್ಬೇಕು. ಎರಡು ಇಲ್ದೇ ಯಾರು ಮಾಡ್ತಾರೆ? ಎಲ್ಲರೂ ನಮ್ಗಿಂತ ಹೆಚ್ಚಾಗ ದನಕರುಗಳು ಇಟ್ಕೊಂಡಿರ್ತಾರೆ, ಮಾರಾಕ್ತಾರ. ನಾನು 1-2 ಊರು ಓಡಾಡ್ತಾ ಇದ್ದೀನಿ. ಆಯ್ತದೆ ತಡಿ, ಒಂದು 2 ದಿನ ಹೋಗ್ಲಿ. ಚಂದ್ರನ್ಗೆ ಹೇಳಿ ನೋಡಿರ್ರಿ, ಅವನಿಗಾದ್ರೆ ಗುರ್ತು ಪರಿಚಯ ಸ್ನೇಹಿತರು ಅಂತ ಅಪ್ಪರ ಜನ ಅವ್ರು ನಿಮ್ಗಿಂತವ ಸಂದಾಗ ನೋಡೋನು. ಅವ್ನಿಗೊಂದು ಮಾತು ಹೇಳಿವ್ರ ಪಾಪ, ಓಸಿ ಸಹಾಯ ಮಾಡ್ತಾನೆ ಮನೆದಿಂದಲೂ ಏನಾರ ಬೇಕಾದ್ರೆ ಕೇಳಿ ಅದಕ್ಕೆ ಎಲ್ಲ ಆಯ್ತಾ ಅಂದ. ನಾನಿಲ್ಲ ಕಣಪ್ಪ ಹಿಂಗೆ ಅಂದೆ. ಆಯಿತು ನಾ ತಗೊಬಂದು ಕೊಟ್ಟನಂತೆ ಸಂತಕ್ಕೆ ಹೋದಾಗ ನಾನೇ ಓಸಿ ಸಾಮಾನು ಅಂದವನೇ. ಈಗ ಅದಕ್ಕೆ ಇವತ್ತಿಗೂ ಕಮ್ಮಿ ಆಗದೆ ಇಲ್ಲ ಸಾಮಾನು. ನಿಂಗೆ ಮುಂದೆ ಸಾರ ಪಾರ ಇಸ್ಕೊಂಡು ಇವತ್ತೊಂದು ದಿನ ಕಳೆದ್ರೆ ಅವರೇ ತಗೊಬಂದು ಕೊಡ್ತಾನೆ. ಇನ್ನೊಂದು 2 ದಿನ ಹೋದ್ರೆ ಅವನ್ನೇ ಕೇಳಿ ನೋಡಿ. 7 ದಿನಕ್ಕೆ ಅಂತ ಹಾಕಿ ನನಗೆ ತಿಳಿಯಕ್ಕಲ್ವ? 2ನೇ ದಿನ 7 ದಿನ ಸಂದಾಗ ಹೇಳ್ದೆ. ಆಯ್ತು ಕನ್ನಡ ಒಳ್ಳೆ ಉಪಾಯ ಬಿಡು, ಅದಕ್ಕೆ ಮಾಡಿರೋದುವೆ ನಿಮಗೂ ಕೈ ಖರ್ಚು ಕೋಸಿ ಕಾಸು ಆಯ್ತದೆ. ಓಸಿ ದುಡ್ಡು ಗಿಡ್ಡು ಎಲ್ಲನೂ ಕೂಡ್ಸ್ಕೊಂಡ್ರೆ ಮುಂದೆ ಕೋಸಿ ನೀವು ಚಾಟ್ಲಿ ಹೇಳ್ಕೊಂಡು ಮಾಡ್ಕೋಬೋದು, ಮನೆಗೆ ಲವ್ ಮಾಡಿಸ್ಕೊಂಡು ಯಾರನ್ನೂ ಏನು ಕೇಳೋದಿರಕ್ಕಲ್ಲ. ಒಳ್ಳೆ ಇದೆ ಬಿಡು. ನಾನು ಗೊತ್ತಿರೋದಿದ್ರೆ ನೋಡಿ ಹೇಳ್ತೀನಿ. ಆಮೇಲೆ ಅದು ದಲ್ಲಾಳಿ ಬರ್ತಾನಂತಲ್ಲ ಇಂದ ನಿನ್ನೆ ಪರ ಮಾಡ್ಸೋನು, ಆ ದಲ್ಲಾಳಿಗಳು ಇರ್ತಾರೆ ನಂಗೆ ಪರಿಚಯದಾರೆ, ಅವರೇ ಅವ್ರನ್ನ ಕೇಳಿ ನೋಡ್ತೀನಿ. ಸಂದಾಕಿರೋ ಎಮ್ಮೆನೆಯ ಸೀಮೆಸನ್ನೇ ತೋರಿಸ್ತಾರೆ. ಬೇಕಾದ್ರೆ ನಿಮಗೆ ತಿಳಿಲಿಲ್ಲ ಅಂದರೆ ನಾನು ಬೇಕಾದ್ರೆ ಜೊತೆಲಿ ಬಂದೆ ನೋಡೇ ತಗೊಬರೋಣಂತೆ. ಆಯ್ತು ಬಿಡು ನಾನು ನೋಡ್ತೀನಿ ಅಂತ ಹೇಳೋನು. ಮತ್ತು ಇನ್ನೇನೈತೆ ತಲೆ ಕೆಡ್ಸ್ಕೊಳ್ಳೋದು? ನಾನು ನೋಡ್ತಾ ಇದ್ದೀನಿ, ಅವನು ನೋಡ್ತಾನೆ. ಹಾಕು ಆಯ್ತದೆ, ಒಂದು 2 ದಿನ ತಡ ಆದ್ರೂ ಆಯ್ತದೆ ಹಾಕು. ಅದು ಬಿಡಿ. ಈಗ ಅದು ಹೆಂಗೋ ಆಯ್ತದೆ. ನಂಗೆ ಒಂದು ಕಾಪಿ ತರೋ. ನಂಗಂತೂ ಒತ್ತಾರಾಗಿದ್ದ ತಿರುಗಿ ತಲೆ ಒಂಥರ ಬಿಸಾಕ್ತಂಗೆ ಆಯ್ತಾ. ಕಾಪಿ ಕುಡಿಬಿಟ್ಟು ನಾನು ಗಳಿಗೆ ಮನೆ ಕತ್ತೀನಿ. ಅದೇ ಅನ್ಕಂಡೆ, ಈಟ ಗಂಟ ಆದ್ರೂ ಯಾಕೆ ಮನೆ ಕತ್ತೀನಿ ಅನ್ನೋಲ್ಲ ನನ್ನ ಗಂಡ ಅಂತವ. ಕಾಪಿ ಕುಡಿದು ಮನೆ ಕತ್ತೀರಾ? ಸರಿ ಹಾಕಿ ಮಾಡ್ಕೊಟ್ಟಾನಂತೆ. ಹೆಂಗೋ ಸದ್ಯಕ್ಕೆ ಚಂದ್ರಣ್ಣಂಗಾರ ಹೇಳಿದಿರ, ನೀವು ನೋಡ್ದೆ ಹೋದ್ರೆ ಅವನಾರ ನೋಡ್ತಾನೆ. ನಾನು ಅದೇ ಅನ್ಕಂಡೆ, ಎಲ್ಲೋಗೋನೋ ಏನೋ ಅಂತ. ಬಿಡು ಹೆಂಗೋ ಈಗ ಅರಸಿ ಜವಾಬ್ದಾರಿ ಅನ್ನೋದು ಕಲ್ತ್ಕೊತಾವಲ್ಲ. ನಾವು 4 ಚಂದಂಗೆ ನಮ್ಮ ಮಕ್ಕಳು ಓದಿಸ್ಕೊಂಡು ಒಂದು ಒಳ್ಳೆ ಸ್ಥಾನಕ್ಕೆ ಬರ್ಬೋದು. ಸರಿ ಆಯ್ತು, ಇಟ್ಕೊಬಂದು ಕೊಡ್ತೀನಿ. ಕುಡ್ದು ಒಂದು ಗಳಿಗೆ ಮನೆ ಕಳಿ ಹೊಲ್ತಕ್ಕೆ ಹೋಗ್ಬರ್ಬೋದಾಗಿತ್ತೇನಪ್ಪ. ಇಟ್ಟೊತ್ತಾಗ ಮನೆ ಕಳೋಕ್ಕಿಂತ ಹೊಲ್ತಕ್ಕೆ ಹೋಗ್ಬಂದ ಸಂದೆ ಹೊತ್ತಾಗ ಮನೆ ಕಂದಿದ್ರೆ ಆಗಿತ್ತು ಉಂಡು. ಓದುವಾಗ ಎಲ್ಲ ಮಧ್ಯಾಹ್ನ ಆಗದೆ, ಮಧ್ಯಾಹ್ನ ಆಗೆಲ್ಲ ಸಂದಾಗಕ್ಕೆ ಬಂದದೆ. ಈಗ ಹೊಲ್ತಕ್ಕೆ ಹೋಗಿ ನಾನು ಬರೋದು ಯಾವಾಗ? ಕತ್ಲಾಕಲ್ವ? ಕತ್ಲಲ್ಲಿ ಯಾವ ಮಗು ಬರ್ತಾರೆ ಅವ್ವ ನನಗಾಕಲ್ಲ. ನನಗೆ ಎದ್ರಿಗೆ ಬರ್ತದೆ. ವಾತಾರ ಹೋಯ್ತೀನಿ ಅಂತ ಬೇಕಾದ್ರೆ ನೋಡ್ಕೊಂಡು ಬಂದ್ರೆ ಆಯ್ತು. ಏನು ಎತ್ತ ಅಂತವ. ಈಗ ಒಂದರ ಕಾಪಿ ತರೋಗು. ನಾನು ಕುಡ್ದು ಒಂದು ಗಳಿಗೆ ಮನೆ ಕಬೇಕಂತ ನಂಗೆ ಆಯ್ತಾ ಇಲ್ಲ. ಗ್ಯಾದ್ರಿಗೆ ಬರ್ತದಂತ ಇವ್ನು ಗ್ಯಾದ್ರಿಗೆ ನಾನೇ ಹೋಗಿದ್ದೀನಿ. ಹೆಣ್ಣಂಗ್ಸು ಸಂದೆ ಅನ್ನಕ್ಕಲ್ಲ ಒತ್ತಾರೆ ಅನ್ನಕ್ಕಲ್ಲ ಹೋಗ್ಬತ್ತೀನಿ ಹೊಲ್ತಕ್ಕೆ. ಇವನಿಗೆ ಗ್ಯಾದ್ರಿಗೆ ಬರ್ತದಂತ ಯಾವ ಕೊಳ್ಳಿದೇವು ಬರ್ತದೆ ಅಂತ ಹಂಗೆ ಆಡ್ತಾನೆ ಕಣೆ. ಬಂದತ್ತ ಮುರ್ಕಂದಾರ ಹೋಗೋದು, ನನಗೂ ಸಾಕಾಗದೆ. ತಗೊಬತ್ತೀನಿ ತಡ್ರಿ ಕಾಪಿಯಾ, ಇಟ್ಕೊಂಬತ್ತೀನಿ ಅಂತ ಕುಡಿದ್ಬಿಟ್ಟು ಅಂಗಳಿಗೆ ಮನೆ ಕಳಿರಂತೆ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಕಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ವಿಡಿಯೋ ಹಾಕೋದು ಲೇಟಾಗಿದೆ ಕ್ಷಮಿಸ್ಬಿಡಿ, ಏನು ಅನ್ಕೋಬೇಡಿ. ಹಾಗೆ ಕಮೆಂಟ್ ಮಾಡೋ ಪ್ರತಿಯೊಬ್ಬರು ನನಗೆ ನಿಜವಾಗ್ಲೂ ಓದೋಕ್ಕೆ ಒಂದು ಖುಷಿ ಆಯಿತು. ಅದರಲ್ಲಿ ಇನ್ನೊಬ್ಬರಲ್ಲಿ ನಿಮ್ಮ ವಿಡಿಯೋ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ ನಾನು ಮೊಬೈಲ್ ನೋಡ್ತಾ ಅಂತ. ನಿಜವಾಗ್ಲೂ ಅದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದು 2-3 ವಿಡಿಯೋ ಮಾಡಿ ಹಾಕ್ಬಿಡೋಣಪ್ಪ ಒಂದೇ ಸತಿಗೆ ಅನ್ನೋಷ್ಟು ಖುಷಿ ಆಗುತ್ತೆ. ಆದರೆ ನಾವು ಹೇಳೋಷ್ಟು ಈಸಿ ಅಲ್ಲ, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೆ ಮೊಬೈಲ್ಗಳು ನಿಮ್ಗೆ ಗೊತ್ತು ಹೇಗೆ ಅಂತ. ಸೊ ಇನ್ನೊಂದು ಸ್ವಲ್ಪ ದಿನ ಬೇರೆ ಮೊಬೈಲ್ಗಳು ತೊಗೊಳ್ಳೋವರೆಗೂ ನನ್ನ ವೀಡಿಯೋ ಸ್ವಲ್ಪ ನಿಧಾನನೇ ಇರುತ್ತೆ. ಒಂದು ಸತಿ ಇನ್ನೊಂದು ಮೊಬೈಲ್ ತೊಗೊಂಡ್ಮೇಲೆ ಒಂದು 2 ವೀಡಿಯೋ ಹಾಕೋಕ್ಕೆ ನಾನು ಅವಾಗ ಟ್ರೈ ಮಾಡ್ತೀನಿ. ಬಟ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಸ್ನೇಹಿತರೆ.